ಇನ್ನು ಸನ್ನಿವೇಶ ಹೇಗಾಗ್ತಾ ಇದೆ ಅಂತ ಅಂದ್ರೆ ಸಣ್ಣ ಸಣ್ಣ ಹಳ್ಳಗಳು ನದಿ ರೀತಿಯಾಗಿ ಭೋರ್ಗರಿತಾ ಇವೆ. ಮನೆ ಮನೆಗೂ ನೀರು ಹೋಗ್ತಾ ಇದೆ. ದೇಗುಲಗಳು ಕೂಡ ಜಲಾವೃತ ಆಗ್ತಾ ಇವೆ. ಮಳೆ ಬಂತು ಅಂತ ಖುಷಿಯಾಗಿದ್ದ ರೈತರು ಬೆಳೆ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಇವತ್ತು ತಕ್ಕಮಟ್ಟಿಗೆ ಮಳೆ ಆಗಿದೆ. ಅಷ್ಟಕ್ಕೂ ರಾಜ್ಯದಲ್ಲಿ ಮಳೆಯಿಂದಾಗಿ ಏನೇನು ಅನಾಹುತಗಳಾಗಿದೆ, ಮಳೆ ಆರ್ಭಟ ಹೇಗಿದೆ, ಇನ್ನೂ ಎಷ್ಟು ದಿವಸ ಮುಂದುವರಿಯುತ್ತೆ, ಬನ್ನಿ ರಿಪೋರ್ಟರ್ ನೋಡ್ಕೊಂಬೋಣ. ಅಬ್ಬರಿಸಿದ ಮಳೆ, ನೀರಿನಲ್ಲೇ ತೇಲುತ್ತಿದೆ ಬೆಳೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ನಿನ್ನೆ ಸಂಜೆ ಧಾರಾಕಾರ ಮಳೆ ಸುರಿದಿದೆ. ಬಾದಾಮಿ ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ ಮನೆಗಳಿಗೆ ನೀರು ಹೋಗಿದೆ. ಮನೆ ಬಾಗಿಲಿನಲ್ಲೇ ನೀರು ಧುಮ್ಮಿಕ್ಕುತ್ತಿತ್ತು. ಇನ್ನು ಬಾಗಲಕೋಟೆ ಹೊರವಲಯದಲ್ಲಿ ಬೆಳೆದು ನಿಂತ ಗೋವಿನ ಜೋಳ, ಈರುಳ್ಳಿ ಬೆಳೆಗಳು ಸಂಪೂರ್ಣ ಜಲಾವೃತ ಆಗಿವೆ. ಸೀಗಿಕೇರಿ ಬಳಿ 106 ಎಕರೆ ಜೋಳ ನೀರು ಪಾಲಾಗಿದೆ. ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ಹಾಕಿ ಬೆಳೆ ಬೆಳೆದಿದ್ದ ರೈತರು ಕಂಗಾಲಾಗಿದ್ದಾರೆ. ಕೊಪ್ಪಳ ತಾಲೂಕಿನ ಕಿನ್ನಾಳ ಬಳಿ ಇರೋ ಹಿರೇಹಳ್ಳ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಗದಗ್ ಹಾಗೂ ಕೊಪ್ಪಳ ಭಾಗದಲ್ಲಿ ಭಾರೀ ಮಳೆ ಆಗಿದ್ದರಿಂದ ಡ್ಯಾಂ ಭರ್ತಿಯಾಗಿದ್ದು ಜಲಾಶಯದ ಮೇಲೆ ಸಾರ್ವಜನಿಕರ ಓಡಾಟಕ್ಕೆ ನಿರ್ಬಂಧ ಹಾಕಲಾಗಿದೆ. ಇನ್ನು ಕೊಪ್ಪಳದ ಬಹುತೂರ್ ಬಂಡಿ ಹೊಸಳ್ಳಿ ಗ್ರಾಮದ ನಡುವೆ ಹಳ್ಳವೊಂದು ಉಕ್ಕಿ ಹರಿಯುತ್ತಿದ್ದು ಭೋರ್ಗರೆಯೋ ನೀರಿನಲ್ಲೇ ಸವಾರರು ಸಾಗ್ತಾ ಇದ್ರು. ವಿಜಯಪುರ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿ ಬೊಬ್ಬೆರೆದಿದೆ. ತಾಳಿಕೋಟೆ ತಾಲೂಕಿನ ಮೂಗಿಹಾಳ ಬಳಿಯ ಸೂಗಲಿ ಹಳ್ಳ ಉಕ್ಕಿ ಹರಿಯುತ್ತಿದೆ. ಸೇತುವೆ ಮೇಲೆ ನೀರು ಹರಿಯುತ್ತಿದ್ದು ಅದೇ ನೀರಲ್ಲೇ ಸವಾರರು ಸಾಗ್ತಿದ್ರು. ಇನ್ನು ಇಂಡಿ ತಾಲೂಕಿನಲ್ಲೂ ಭಾರೀ ಮಳೆಯಾಗಿದ್ದು ಹಿರೇಬೇವನೂರು ಹಳ್ಳ ತುಂಬಿ ಹರಿದಿದೆ. ಇದರಿಂದ ಅಗರಖೇಡ, ಮಣೂರು, ಗುಬ್ಬೇವಾಡ, ಶಿರೂರು ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ಕೋಕಟನೂರು ಯಲ್ಲಮ್ಮ ದೇಗುಲ ಜಲಾವೃತ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಕಟನೂರು ಯಲ್ಲಮ್ಮ ದೇವಸ್ಥಾನ ಸಂಪೂರ್ಣ ಜಲಾವೃತ ಆಗಿತ್ತು. ಯಲ್ಲಮ್ಮ ದೇವಿಯ ಮೂರ್ತಿಯ ಅರ್ಧದಷ್ಟು ನೀರಲ್ಲಿ ಮುಳುಗಿತ್ತು. ದೇವಸ್ಥಾನಕ್ಕೆ ನೀರು ಬರದಂತೆ ಕೆಲ ದಿನಗಳ ಹಿಂದೆಯಷ್ಟೇ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಲುವೆ ನಿರ್ಮಾಣ ಮಾಡಲಾಗಿತ್ತು. ಇಷ್ಟಾದರೂ ದೇಗುಲಕ್ಕೆ ನೀರು ಬರೋದು ಮಾತ್ರ ತಪ್ಪಿಲ್ಲ. ಇನ್ನು ಕಳೆದ ಶುಕ್ರವಾರ ಭಾರೀ ಮಳೆಯಿಂದಾಗಿ ಸವದತ್ತಿ ಯಲ್ಲಮ್ಮ ದೇಗುಲಕ್ಕೆ ನೀರು ನುಗ್ಗಿತ್ತು. ಜಲಪ್ರಳಯದಂಥ ದೃಶ್ಯವೇ ಕಂಡಿತ್ತು. ಹೀಗಾಗಿ ಇವತ್ತು ಭಕ್ತರ ಸಂಖ್ಯೆ ಕಡಿಮೆಯಾಗಿತ್ತು. ಇದರ ನಡುವೆ ಕೆಸರುಮಯ ಆಗಿದ್ದ ದೇಗುಲದಲ್ಲಿ ಇಂದು ಸ್ವಚ್ಛತಾ ಕಾರ್ಯ ನಡೆದಿತ್ತು. ಕುಸಿದು ಬಿದ್ದ ಮನೆಗಳು, ಬೀದಿಗೆ ಬಿದ್ದ ಬದುಕು. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಭೋಗನೂರು ಗ್ರಾಮದಲ್ಲಿ ನಿರಂತರ ಮಳೆಗೆ ಮನೆಗಳು ಕುಸಿದು ಬಿದ್ದಿವೆ. ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿ ಅವಾಂತರ ಆಗಿದ್ದು ಗ್ರಾಮಸ್ಥರನ್ನ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್, TV9.